ಈಗ ವಿದ್ಯಾರ್ಥಿಗಳೇ, ಈಗ ನಾವು ಮೇನ್ ಒಂದೇನು, ನಾವು ಪರ್ಸೆಂಟೇಜಕ್ಕೆ ಹೋಗೋಣ. ಶೇಕಡ ಅಂದರೆ ಏನು? ಪರ್ಸೆಂಟೇಜಸ್. ಪ್ರತಿ 100ಕ್ಕೆ ಎಂದು ತಿಳಿಬೇಕು. ಪರ್ಸೆಂಟೇಜ್ ಅಂದರೆ 100ಕ್ಕೆ ಒಟ್ಟು. ಪ್ರತಿಶತ ಅಂದರೆ ಪ್ರತಿ 100ಕ್ಕೆ ಹೇಳುವಂಥ ಒಂದು ಪದ್ಧತಿಗೆ ಏನಂತಾರೆ? ಪರ್ಸೆಂಟೇಜ್ ಅಂತಾರೆ. ಆಮೇಲೆ 7ನೇ 100ದ ಈಗ ಒಂದು ಉದಾಹರಣೆ ಹೇಳ್ತೀನಿ. ಇದರಲ್ಲಿ ಛೇದವನ್ನು 100 ಎಂದು ಕರೆಯುತ್ತಾರೆ. ಛೇದಕ್ಕೆ ಏನಂತಾರೆ? 100 ಅಂತ ಕರೀತಾರೆ. ಡಿನಾಮಿನೇಟರ್ ಐಸ್ 100 ಈಸ್ ಕಾಲ್ಡ್ ಎ ಪರ್ಸೆಂಟೇಜ್. ಶೇಕಡ ಚಿಹ್ನೆ ಏನು? ಸಿಂಬಾಲ್. ಇದಿತ್ತು ಅಂದ್ರೆ 100 ಅಂತ ತಿಳ್ಕೊ. ಜನಸಂಖ್ಯೆ 100, ಆದಾಯ 100, ಆಮೇಲೆ ಮಕ್ಕಳ ಸಂಖ್ಯೆ 100, ಆಮೇಲೆ ಯಾವುದೇ ಒಂದು ವಸ್ತು ಸಂಬಳ 100, ಯಾವುದೇ ಒಂದು ಪೂರ್ಣ 100ಕ್ಕೆ ನಾವು ಎಣಿಕೆಯನ್ನು ಮಾಡಿ ಲೆಕ್ಕವನ್ನು ಕಂಡು ಹಿಡಿಬೇಕಾದ್ರೆ ಅದಕ್ಕೆ ಶೇಕಡ ಅಂತಾರೆ. 100 ಒಟ್ಟು ಯಾವುದೇ ಇರಲಿ ಶೇಕಡ ಚಿಹ್ನೆ ಬಂತಂದ್ರೆ 100 ಅಂತ ತಿಳ್ಕೊಬೇಕು. ಭಿನ್ನ ರಾಶಿ ಅಂತಂದ್ರೆ ಏನು ತಿಳ್ಕೊಬೇಕು? 1 ಅಂತ ತಿಳ್ಕೊಬೇಕು. ದಶಮಾಂಶ ಬಂದ್ರೂ 1 ಅಂತ ತಿಳ್ಕೊರಿ. ಸ್ಥಾನ ಬೆಲೆ ಪ್ರಕಾರ ಸ್ಥಾನ ತಗೋತದ. ಈಗ ಸಿಂಬಾಲ್ 100% ಮೀನ್ಸ್ ಪರ್ಸೆಂಟೇಜ್. ಈ ಚಿಹ್ನೆ ಇತ್ತು ಅಂತಂದ್ರೆ ಮೀನ್ಸ್ ಪರ್ಸೆಂಟೇಜ್. ಈ 3ನೇ 5 ಶೇಕಡಾದಲ್ಲಿ ಬರೆಯಿರಿ. ಅಂದರೆ ಯಾವುದೇ ಪೂರ್ಣ ಸಂಖ್ಯೆ ಇರಲಿ, ಭಿನ್ನ ರಾಶಿ ಇರಲಿ, ದಶಮಾಂಶ ಇರಲಿ, ಅದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಂಡು ಅದಕ್ಕೆ ಗುಣಾಕಾರ ಮಾಡಬೇಕು. ಪೂರ್ಣ ಸಂಖ್ಯೆ 100ರಿಂದ ಗುಣಾಕಾರ ಮಾಡೋದು ಪರ್ಸೆಂಟೇಜ್. ಅದು ಭಿನ್ನ ರಾಶಿ ಇರ್ಬೋದು, 100ಕ್ಕಿಂತಲೂ ಹೆಚ್ಚು ಬರ್ಬೋದು, ಆಮೇಲೆ 100ಕ್ಕಿಂತಲೂ ಕಡಿಮೆ ಬರ್ಬೋದು. ಒಟ್ಟು 100ಲೆ ಗುಣಿಸಿ ಬಂದಂಥ ಗುಣಲಬ್ಧಕ್ಕೆ ನಾವೇನಂತೀವಿ? ಶೇಕಡ ಎಂದು ಕರೆಯುತ್ತೇವೆ. ನೆನ್ಪಿಟ್ಕೊಳ್ರಿ. ಆಮೇಲೆ ಈಗ ನಾವು 3-5 ಅಂಶದ ನೀವು ರಗಡಿಯಿಂದ ನಿಮಗೆ ಮಾದರಿ ಆಗ್ಯಾವ. ಈಗ ಇನ್ನು ನಿಮಗೆ ಮಾಡ್ಲಿಕ್ಕೆ ಟೈಮ್ ಕೊಟ್ಟನು ಮಾಡ್ರಿ. ನಿಮಗೆ ಆಯಿತು ಅಂತಂದ್ರೆ ಮ್ಯೂಟ್ ಮಾಡಬೇಕು. ನೀವು ಫಸ್ಟಿಗೆ ಮ್ಯೂಟ್ ಮಾಡೋದು ನಿಮ್ಮ ಕೆಲಸ. ಮ್ಯೂಟ್ ಮಾಡಿದ್ರೆ ಈಗ ಹೇಳಾಗ ನೀವು ಬೋರ್ಡ್ ಕಡೆ ನೋಡಿ. ಈ ಗಣಿತಗಳು ಹಿಂದೆ ನಿಮಗೆ ಬೇಸಿಕ್ ಅಭ್ಯಾಸದಾಗ ಆಗ್ಯದ. ಈಗ ನಾವು ಶೇಕಡಾದ ಮೇಲೆ ಗಣಿತಗಳು ಬರ್ತಾವೆ ಮುಂದೆ. ಕ್ರಮಬದ್ಧವಾಗಿ ಅಭ್ಯಾಸಗಳು ಎಲ್ಲ ನಮೂನಿ ಬರ್ತದೆ ಇದ್ರಾಗ. ಆಮೇಲೆ ನಿಮಗೆ ಸೀರಿಯಲ್ ಮತ್ತು ಬೇರೆ ಬರ್ತದೆ. ಕ್ರಮಬದ್ಧವಾದ ಅಭ್ಯಾಸ ನವೋದಯ ಚಾಲೆಂಜ್ ಬರ್ತದೆ. ಅದ್ರಾಗ ಎಲ್ಲ ಸಿಗ್ತದೆ. ಈಗ ನೀವು ಮಾಡಿರಿ ಅಂತ ತಿಳ್ಕೊಂಡು ಇದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ಈಗ 3-5 ಅಂಶದಲ್ಲ, ಇದನ್ನು 100ಲೆ ಗುಣಾಕಾರ ಮಾಡಿಬಿಡ್ಬೇಕು. ನೋಡಿ, ಛೇದ ಎಷ್ಟು ತಿಳ್ಕೊಬೇಕು? ನೋಡಿ, 5 1ಲೆ 5 20ಲೆ ನೋಡಿ, 23ಲೆ ಎಷ್ಟು? 60. ಇದಕ್ಕೆ ನೀವು ಶೇಕಡಾ ಚಿಹ್ನೆ ಹಾಕಲೇಬೇಕು. ಇದೊಂದು ನೆನ್ಪಿಟ್ಕೊಡ್ರಿ. 0.4ಕ್ಕೆ ಶೇಕಡಾ ಮಾಡ್ಬೇಕು. ಈಗ ನೀವು ಹೆಂಗೆ ಮಾಡ್ಬೇಕು ಅದನ್ನು ನೋಡ್ರಿ. 0.4 ಗುಂಡ್ಲೆ 100. 100ಲೆ ಗುಣಾಕಾರ ಮಾಡಬೇಕು ಅಂತ ಹೇಳಿನ 400 ಆಯ್ತು. ಈಗ 400 ಆದಾಗ ಇಲ್ಲಿ ಸ್ಥಾನ ಎಷ್ಟದ? 1 ಅದ. 1 ಸ್ಥಾನ ಬಿಟ್ಟು ನೀವು ಬಿಂದು ಕೊಟ್ರಿ ಅಂದ್ರೆ ಮುಂದಿನ ಬಿಂದು ತೆಗೆದಾಗ ಇದು ಶೇಕಡಾ 40 ಆಗ್ತದೆ. ನೋಡ್ರಿ. ಆಮೇಲೆ 1/5 ಅಂಶನ ಇದೊಂದು ಭಿನ್ನ ರಾಶಿ ಒಟ್ಟು ನಾ ಒಂದೊಂದು ಹಾಕಿನಿ. ಯಾಕಂದ್ರೆ ನಿಮಗೆ ಹಿಂದೆ ಆಲ್ರೆಡಿ ಆಗ್ಯಾವ ಇವು. 1/5 ಅಂಶನ ಶೇಕಡಾದಲ್ಲಿ ಬರೆಯಿರಿ. 1/5 ಅಂಶ ಮ್ಯಾಲ ಛೇದ 100 ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು. ಶೇಕಡಾ ಮಾಡಾಗ ಅದು ಪೂರ್ಣ ಸಂಖ್ಯೆ. 5 1ಲೆ 5 20ಲೆ ಬರೋಬ್ಬರಿ 20 ಶೇಕಡ. ಎರಡನ್ನು ಶೇಕಡಾದಲ್ಲಿ ಬರೆಯಿರಿ. ಸಂಬಂಧ ಇಲ್ಲ ಅದು. ನೋಡ್ರಿ, 2 ಗುಂಡ್ಲೆ 100 ಬರೋಬ್ಬರಿ 200 ಬರೋಬ್ಬರಿ 200 ಶೇಕಡ. 5/4 ಅಂಶವನ್ನು ಶೇಕಡಾದಲ್ಲಿ ಬರೆಯಿರಿ. ನೋಡ್ರಿ, 5/4 ಗುಂಡ್ಲೆ 100 ಛೇದ 1. 4 1ಲೆ 4 25ಲೆ 25 ಎಷ್ಟಾಯ್ತು? 125 ಶೇಕಡ. 100ಕ್ಕಿಂತಲೂ ಹೆಚ್ಚು ಆಗ್ಬೋದು, ಏನು ಸಂಬಂಧ ಇಲ್ಲ. 100 ರೂಪಾಯಿ ವಸ್ತುವನ್ನು 125ಕ್ಕೆ ಮಾರಿದ್ರೆ 125 ಶೇಕಡ. 100 ಅಂದರೆ ಎಷ್ಟಕ್ಕದು? 100 ರೂಪಾಯಿ ಕೊಂಡಿದೆ ಮತ್ತು 125 ರೂಪಾಯಿ ಹೆಚ್ಚು ಲಾಭ ಕೊಟ್ಟು ಅಂದರೆ 225 ಆಗ್ತದೆ ರೇಟ್. ಅದು ನೋಡ್ರಿ ಎಷ್ಟು ಮಜಾ ಅದ. 125 ಶೇಕಡ. 5/4 ಶೇಕಡ ಅಂದರೆ ಎಷ್ಟು? 25 ಶೇಕಡ. ಮೊದಲು ಎಷ್ಟು ಇತ್ತಿದು?
5 ಅಂದರೆ ಎಷ್ಟು? 4. 4 25 100 ಮಾಡಿದ್ರೆ 125 ಶೇಕಡ. ತಾಗ ಮಾಡಿದರೆ ಮತ್ತೆ ನೀವು ಕನಿಷ್ಠ ರೂಪಕ್ಕೆ ತಂದ್ರೆ 4 5 ಬರ್ತದೆ. 0.3 ಶೇಕಡಾದಲ್ಲಿ ಬರಿ ಅಂದಾಗ ಹೆಂಗೆ ಬರಿಬೇಕು ಇದನ್ನು? ಇಲ್ಲ ಸ್ವಲ್ಪ ಜಾಗ ತೊಗೊಂಡು, ಯಾಕಂದ್ರೆ ಮುಂದಿನ ಅಭ್ಯಾಸ ವಿಷಯದಾಗ ಬರ್ತದೆ. ಇದು 10ಕ್ಕೆ 3 ನೋಡಿ. 0.3 ಗುಂಡ್ಲೆ 100 ಬರೋಬರಿ 100. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಇಲ್ಲಿ ಎಷ್ಟು ಬಂತು? 30 ಬಂತಿಲ್ಲ. ಇಲ್ಲಿ ಶೇಕಡ ಜಾಗದ 30 ಇಡಬೇಕು. ಏನು ನೋಡಿ, 0.25 ಅಂದರೆ ಇಲ್ಲಿ ಶೇಕಡಾದಾಗ ಎಷ್ಟು ಬರ್ತದೆ ನೋಡಿ. 0.25 ಗುಂಡ್ಲೆ 100 ಬರೋಬರಿ 2500. 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಎಷ್ಟು ಬಂತಿಲ್ಲ? 25 ಬಂತಿಲ್ಲ. ಆ 25 ನೀವು ಇಲ್ಲಿ ಇಟ್ಟೋದು. ಇವೆಲ್ಲ ನಿಮ್ಮ ಸೈನಿಕ್ ಸ್ಕೂಲ್ನಾಗ ಬಿಟ್ಟು ಪದದಾಗ ಸಣ್ಣ ಅಕ್ಷರದಲ್ಲಿ ಕೇಳ್ತಿರ್ತಾನೆ. 5ನೇ 4 ಅನ್ನು ಶೇಕಡಾದಲ್ಲಿ ಬರೆಯಿರಿ. ಇಂಥ ಸಣ್ಣ ಸಣ್ಣ ಲೆಕ್ಕಗಳು ಈಗ ಬೀಳಿಕತ್ತಾವ. ಅವಾಗ 5 ಮಾರ್ಕ್ಸದ್ದು ರೀತಿ ಪ್ರಕಾರ ಗಣಿತ ಬಿಡಿಸೋದಿತ್ತು ಮೊದಲು ಸೈನಿಕ್ ಸ್ಕೂಲ್ನಾಗ. ಇಷ್ಟು ಸಣ್ಣ ವಿಷಯ ಇದು. 2 ಶೇಕಡಾದಲ್ಲಿ ಬರೆಯಿರಿ ನೋಡ್ರಿ. 3 ಶೇಕಡಾದಲ್ಲಿ ಬರೆಯಿರಿ 60. 0.4 ಶೇಕಡಾದಲ್ಲಿ ಬರೆಯಿರಿ 0.4 ಗುಂಡ್ಲೆ 100. ಇವು ನೆನ್ಪಿಟ್ಕೋಬೇಕು ನೀವು. ಆಮೇಲೆ ನೋಡಿ, 1/5 ಶೇಕಡಾದಲ್ಲಿ ಬರೆಯಿರಿ 1/5 ಗುಂಡ್ಲೆ 100. 2 ಶೇಕಡಾದಲ್ಲಿ ಬರೆಯಿರಿ 2 ಗುಂಡ್ಲೆ 100 200 ಶೇಕಡ. 5/4 ಶೇಕಡಾದಲ್ಲಿ ಬರೆಯಿರಿ 5/4 100ಕ್ಕಿಂತಲೂ ಹೆಚ್ಚಾಗ್ತದೆ. ಯಾಕಂದ್ರೆ ಛೇದಕ್ಕಿಂತಲೂ ಅಂಶ ದೊಡ್ಡದಾತಂದ್ರೆ 100ಕ್ಕಿಂತಲೂ ಹೆಚ್ಚು ಬರ್ತದೆ. ಇಂಥವೆಲ್ಲ ಪ್ರತಿಯೊಂದು ಗಣಿತಗಳ ಅರ್ಥ ಆಗ್ಬೇಕು ನಿಮಗೆ. ಆಮೇಲೆ ಇಲ್ಲಿ ನೋಡಿ, 0.3 10ಕ್ಕೆ 3 ಅದ. 100ಕ್ಕೆ ಅಂದ್ರೆ ಎಷ್ಟಾಗ್ತದೆ? 30 ಆಗ್ತದೆ. ಆ ಚಿಹ್ನೆ 30 ಇಲ್ಲಿ ಇಡಬೇಕು. 0.25 ಅಂದರೆ 0.25 ಗುಂಡ್ಲೆ 100 2500. 2 ಸ್ಥಾನ ಬಿಟ್ಟರೆ 25 ಇಲ್ಲೇ ಈ ಶೇಕಡಾ ಚಿಹ್ನೆ ಕೊಟ್ಟು ಖಾಲಿ ಇಟ್ಟಿರ್ತಾನೆ ಅಲ್ಲಿ 25 ಬರೀಬೇಕು. ಇದು ಬಿದ್ದದ ರಗಡಿಸಲ್ಲ. ಈಗ ಇದು ಬೇಸಿಕ್ ಅಭ್ಯಾಸ, ಇದು ಕ್ರಮಬದ್ಧವಾದ ಅಭ್ಯಾಸ. ನೋಡ್ರಿ, ಈಗ ಶೇಕಡಾದಾಗ ಎಷ್ಟು ನಮೂನಿ ಲೆಕ್ಕ ಬರ್ತಾವ ಅಂತಂದ್ರೆ ಅದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಸ್ವಂತ ಬಿಡಬೇಕು. ಶೇಕಡ ಅಂದರೆ 100 ಅಂತ ತಿಳ್ಕೋಬೇಕು. ಈ ಪ್ರಕಾರ ಈ ಗಣಿತಗಳನ್ನು ನೀವೀಗ ಫಸ್ಟ್ ನೀವು ಪರ್ಸೆಂಟೇಜ್ ಮೇಲೆ ಹಾಕ್ಯದ. ಇನ್ನು ಮುಂದೆ ವಿಷಯದ ಗಣಿತಗಳು ಬರ್ತಾವೆ. ಈಗ ಈ ಗಣಿತಗಳು ಹಿಂದೆ ಆಗಿ ಹೋಗಿವೆ, ಸುಮ್ಮನೆ ನಿಮಗೆ ನೆನಪಾಗಲಿ ಅಂತ ರಿವಿಷನ್ಕಂತ ಹಾಕ್ಯದ. ತಿಳಿತಲ್ಲ ಎಲ್ಲರಿಗೂ? ಓಕೆ ನೋಡಿ, ಇದನ್ನ ಉತ್ತರಾಖಂಡ್ ಹಿಡಿಬೇಕು ನೀವು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಅಭ್ಯಾಸ ಇದು. ನ್ಯಾಚುರಲ್ ರೆಗ್ಯುಲರ್ ಕ್ಲಾಸ್ ಇದ್ದಂಗೆ ಇದು. ನಾನು ಪೂರ್ತಿ ನವೋದಯ ಕೋಚಿಂಗ್ ಕ್ಲಾಸೇ ಮ್ಯಾಥಮೆಟಿಕ್ಸ್ ಪೂರ್ತಿ A to Z ಕ್ವಶನ್ ಪೇಪರ್ ಆ್ಯಂಡ್ ನಿಮಗೆ ಕ್ಲಾಸ್ ವರ್ಕ್ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ನೋಡ್ರಿ. ಈಗ ಸಿಂಪ್ಲಿಫಿಕೇಶನ್ಗಳು ಎಷ್ಟು ಸುಮಾರು ಒಂದು 70 ಸಿಂಪ್ಲಿಫಿಕೇಶನ್ ನೀವು ಫಸ್ಟ್ ನೀವು ಜೂನ್ ಎಂಡದೊಳಗೆ ಎಲ್ಲ ಸಿಂಪ್ಲಿಫಿಕೇಶನ್ ಕಲ್ತು ಬಿಟ್ರಿ ಅಂತಂದ್ರೆ ಎಲ್ಲ ಗಣಿತಗಳು ಆಟೋಮೆಟಿಕ್ ಬರ್ಲಿಕ್ಕೆ ಚಾಲು ಆಗ್ತಾವೆ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಬೋದು.